ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕೃಷಿ ತಂತ್ರಜ್ಞ ಸಂಸ್ಥೆಯವರು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದು ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಆಶಯಗಳು ಹೌದು. ಹೆಚ್ಚಾಗಿ ಕೃಷಿಯಲ್ಲಿ ತೊಡಗಿಸಿದಂತ ಮಹಿಳೆಯರಿಗೆ, ಹೆಚ್ಚು ಸಾಧಕರಿಗೆ ಗೌರವ ತೋರಿಸಿದ್ದಾರೆ. ಇದರಲ್ಲಿ ಅದು ಹೆಮ್ಮೆ ಪಡುವಂತ ವಿಚಾರ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಹಿಳೆಯರು ಎಂಟರ್ಪ್ರೈಸಸ್ ನಲ್ಲಿ ಬಂದ್ರೆ, ನಾವು ಇವತ್ತು ನೋಡಿದ್ವಿ, ನಾವು ಬಂದಂತ ಸ್ಟಾಲ್ಗಳಲ್ಲಿ ಹೆಚ್ಚಿನ ಮಹಿಳೆಯರೇ ಹಾಕಿರ್ತಕ್ಕಂಥ ಸ್ಟಾಲ್ಗಳು. ಮೊನ್ನೆ ನಡೆದಂತ ಕೃಷಿ ವಾಣಿಜ್ಯ ಮೇಳದಲ್ಲಿ ಹೆಚ್ಚು ಜನ ಮಹಿಳೆಯರು ಸ್ಟಾಲ್ಗಳನ್ನು ಹಾಕಿದ್ರು. ಅವ್ರಿಗೆ ದೊಡ್ಡ ಸಹಾಯನೂ ಆಗಿದೆ. ನಾನೀಗ ವಿಚಾರ ಮಾಡಿದಾಗ ಕೆಲವರೆಲ್ಲ ಹೇಳಿದ್ರು, ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ಉತ್ಪನ್ನಗಳನ್ನ ಹೊರದೇಶಕ್ಕೆ ಆರ್ಡರ್ ಕೊಡೋದಕ್ಕೆ ಬರೋ ಅಂತಾರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಅವಕಾಶ ಕೂಡಿ ಬಂತು ಅಂತ ಹೇಳಿದಾಗ, ನಮ್ಮ ಬೆಂಗಳೂರಿನ ಜನ, ಕರ್ನಾಟಕದ ಜನ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಕೃಷಿಯಲ್ಲಿ ಇರ್ತಕ್ಕಂಥ ಉತ್ಪನ್ನಗಳನ್ನ ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಮಹಿಳೆಯರ ಪಾತ್ರ ದೊಡ್ಡದು. ಅವರನ್ನು ಹೆಚ್ಚು ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿನದ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಿಮ್ಮ ವಾಹಿನಿ ಮುಖಾಂತರ ನಂದೊಂದು ಮನವಿ ಏನಪ್ಪಾ ಅಂದ್ರೆ, ಮಹಿಳೆಯರು ಮುಂದಕ್ಕೆ ಬಂದು ಆಹಾರ ಸಂಸ್ಕರಣೆಗೆ ಕೈ ಹಾಕಿ. ಆಹಾರ ಸಂಸ್ಕರಣೆ ಕೈ ಹಾಕಿದ್ರೆ ಕ್ಯಾಪೆಕ್ ವತಿಯಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ಆಫೀಸ್ಗೆ ಹೋಗೂ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ತಗೋಬಹುದು. ಆಹಾರ ಸಂಸ್ಕರಣೆಗೆ ನಾವು 30 ಲಕ್ಷದವರೆಗೆ ಲೋನನ್ನು ಕೊಡಿಸಿ ಅದರಲ್ಲಿ 15 ಲಕ್ಷನ ಸಬ್ಸಿಡಿಯಾಗಿ ತುಂಬಿಸ್ತೀವಿ ನಿಮ್ಮ ಅಕೌಂಟ್ಗೆ. 3 ವರ್ಷದಲ್ಲಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತು ನೀವು ಒಂದು 10ರಿಂದ 30 ಜನಕ್ಕೆ ಕೆಲಸ ಕೊಡಿಸ್ಬೋದು. ಅದರಿಂದಾಗಿ ದಯವಿಟ್ಟು ಆಹಾರ ಸಂಸ್ಕರಣೆಗೆ ಕ್ಯಾಪೆಕ್ನ ನೆನ್ಕೊಂಡು ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಂತ ಬನ್ನಿ. ಇದು ಕೈ ಹಿಡಿತೀವಿ ನಾವೆಲ್ಲರೂ ನಿಮ್ಮನ್ನ. ಇದರಲ್ಲಿ ಪರ್ಟಿಕ್ಯುಲರ್ ಈಗ ಆಲೆ 9,9,500 ಘಟಕಗಳಿವೆ. ಅದರಲ್ಲಿ ಮಿಲ್ಲೆಟ್ಸು, ಜಾಗ್ರಿ, ಮತ್ತು ಸ್ಪೈಸಸ್ಸು, ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು, ಈ 4 ವಿಧವಾದ ಆಹಾರ ಸಂಸ್ಕರಣೆಗೆ ತುಂಬ ಇತ್ತೀಚೆಗೆ ಡಿಮ್ಯಾಂಡ್ ಇದೆ. ಅದರಲ್ಲಿ ಕೈ ಹಾಕಿ ಅಂತ ನನ್ನ ಮನವಿ. ಥ್ಯಾಂಕ್ ಯು.